KL batting is good. ನಮ್ಮ ಮನೆಗೆ ಮಾತ್ರ ಬರೋದು ಬೇಡ. ಕೊಹ್ಲಿ ಬಿಟ್ಟು ರಾಹುಲ್ ವಾಪಸ್ ತಗೊಂಡ್ರೆ RCB ಅವತ್ತೇ ಕಪ್ ಗೆಲ್ಲೋದು. ಸೋತೋದ್ವಿ. KL ರಾಹುಲ್ ಅವ್ರದ್ದು ಹೋಮ್ ಗ್ರೌಂಡ್ ಅಲ್ವಾ, ಸೊ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಏನು ಮಾಡಕ್ಕಾಗಲ್ಲ. ಹಾ, ಪಕ್ಕ ವಿನ್ ಆಗ್ತೀವಿ. ನಾನು ಹೇಳಲ್ಲ. Sad day. Second match lost in our home. Very sad actually. We lost the match. We are known to come back. So ಎಷ್ಟೊಂದ್ ಸತ ಹೇಳಿದೀವಿ 1% ಚಾನ್ಸ್ ಇದ್ರೂ ವಿ ಆರ್ ನೋ ಕನ್ವರ್ಟ್ ಹೆಂಗ್ ಮಾಡ್ಬೇಕಾ 1% ಚಾನ್ಸ್ ಬಿಗ್ ಫಾರ್ಚೂನ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ದಟ್ ವಿಲ್ ಫಾರ್ ಶೋರ್ ಹ್ಯಾಪನ್ ಇನ್ ದ ಫ್ಯೂಚರ್ ಮ್ಯಾಚಸ್. ಬಟ್ ದಿಸ್ ವಾಸ್ ಜಸ್ಟ್ ಅನ್ ಆಫ್ ಡೇ ಫಾರ್ ಅಸ್ ಅಷ್ಟೇ ಅನ್ಕೋಬಹುದು. ಸೊ ವಿ ಆರ್ ನೋನ್ ಟು ಕಮ್ ಬ್ಯಾಕ್ ಅಂಡ್ ದಟ್ ವಿಲ್ ಹ್ಯಾಪನ್ ಫಾರ್ ಶೋರ್. ಹೇಳ್ತೀವಲ್ಲ, ಇಟ್ ಜಸ್ಟ್ ಮ್ಯಾಟರ್ ಆಫ್ ಲಕ್. ಇಲ್ಲಿ ಹೆಂಗೆ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರೆ ಗೆಲ್ತಾರೆ ಅನ್ನೋದು ಸೆಕೆಂಡ್ ಚೇಸಿಂಗ್ ಬಹಳ ಈಸಿ ಇಲ್ಲಿ ಇದಕ್ಕೆ. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋದಾದ್ರೆ ಲಾಟ್ ಆಫ್ ಪ್ರೆಷರ್, ಸಡನ್ ವಿಕೆಟ್ಸ್ ಬೀಳ್ತಿರುತ್ತೆ. ಇವನ್ ಡೆಲ್ಲಿಗೂ 4 ವಿಕೆಟ್ ಬಿತ್ತು, ಬಟ್ ದೇ ವರ್ ವೆರಿ ಕಾನ್ಫಿಡೆಂಟ್ ದಟ್ 160 and ಚಿನ್ನಸ್ವಾಮಿ ಆ ಮೆಂಟಲ್ ಗೇಮ್ ಏನೋ ಇರುತ್ತಲ್ಲ, ದಟ್ ಬಿಕಮ್ಸ್ ವೆರಿ ಈಸಿ ವೈಲ್ ಚೇಸಿಂಗ್ and that's where it all will turn. Disappointing little bit. It's okay. We'll come back stronger. ಮ್ಯಾಚ್ ಚೆನ್ನಾಗಿತ್ತು ಮೇಡಮ್, ಬ್ಯಾಟಿಂಗ್ ಫ್ಲಾಪ್ ಆಯ್ತು ಅಷ್ಟೇ. Yeah, Delhi Capital won the match. KL Rahul good, played very well, very nice playing. We are supporting RCB, but next time best of luck for RCB. ಏನ್ ಅನ್ಸುತ್ತೆ? ಬೇಜಾರು. ಫ್ಲಾಗ್ ತಗೊಂಡ್ ಮನೆ ಹೋಗ್ತೀವಿ ಅಷ್ಟೇ, ಏನ್ ಮಾಡಕ್ಕಾಗತ್ತೆ. ಮಿಸ್ ಆಯ್ತು ಅಂತ ಅನಿಸ್ತು. ಬೌಲಿಂಗ್, ಮೇನ್ ಬೌಲಿಂಗ್ ಪ್ಲಸ್ ಬ್ಯಾಟಿಂಗ್ ಪಿಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರೆ ಇಷ್ಟು ವಿಕಾರವಾಗಿ ಆಡಿದ್ರೆ ಏನ್ ಮಾಡಕ್ಕಾಗಲ್ಲ. ನಾವು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ಮೇಲೆ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ನಾವೆಲ್ಲ ಕೂಗಾಡ್ಬೋದು, ಎಲ್ಲ ಹುಮ್ಮಸ್ ಕೊಡ್ಬೋದು ಪ್ಲೇಯರ್ಸ್ಗಳಿಗೆ, ಬಟ್ ಅವರೇ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ನಾವು. ಸೊ ಅದಕ್ಕೆ ನಾವು ಬೇಜಾರಾಗ್ಲೇಬೇಕಾ? ಏನ್ ಮಾಡೋದು? ನಮ್ಗೆ 18 years ಆಫ್ ಎಕ್ಸ್ಪೀರಿಯನ್ಸ್ ನಮ್ಗೆ RCBಗೆ 18 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ RCBಗೆ. ಪ್ಲೇಯರ್ಸ್ ನೀಟಾಗಿ ಆಡಕ್ಕಾಗಲ್ಲ ಅಂದ್ರೆ ಏನ್ ಮಾಡಕ್? ಅವೇ ಮ್ಯಾಚಸ್ ಅಷ್ಟನ್ನ ಪರ್ಫಾರ್ಮ್ ಮಾಡ್ತಾರೆ. ಹೋಮ್ ಮ್ಯಾಚಸ್ ಬಂದಾಗ ಏನ್ ಪ್ರಾಬ್ಲಮ್ ಅವ್ರಿಗೆ ಅರ್ಥ ಆಗ್ಬೇಕದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜೋಶ್ ಇತ್ತು, ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ಆದರೆ ಮಿಸ್ಟೇಕ್ ಆಗಿ ಕೊಹ್ಲಿ ಅವರು ಒಂದು ಮಿಸ್ಟೇಕ್ ರನ್ಔಟ್ ಆಗಿದ್ರಿಂದ ಸ್ವಲ್ಪ ಫ್ಯಾನ್ಸ್ಗೆ ಬೇಜಾರಾಯಿತು. ಆದರೆ ನಮ್ಮ ಕರ್ನಾಟಕದ KL ರಾಹುಲ್ ಅವರು ಉತ್ತಮವಾದ ಆಟ ಆಡಿ ನಮಗೂ ಮನೋರಂಜನೆ ಕೊಟ್ಟರು, ಖುಷಿ ಇದೆ. ಮುಂದಿನ ಸಲ ನಾವು ಗೆಲ್ತೀವಿ. 18 ನಮ್ದು, ಕಪ್ಪು ನಮ್ದು. ಕ್ಯಾಚ್ ಮಿಸ್ ಆಗಿ ಮ್ಯಾಚ್ ಮಿಸ್ ಆಗಿದೆ ಅಷ್ಟೇ, ಆದ್ರೂ ರಾಹುಲ್ ಆಡಿದ್ದು ತುಂಬಾ ಖುಷಿ ಆಯ್ತು. ಈ ಸಲ ಕಪ್ ನಮ್ದು. CSK DC all good. RCB was hard, DC was fine. Oh well, I was representing Delhi over here, so it was pretty good and we had our fun. The initial part of the innings was pretty slow, but then again it was really crazy after that. But nice. It was Bangalore Macha that did things. Yeah, then KL Rahul Next match pakka. 100% ಗೆಲ್ತೀವಿ. If only it's not against Delhi. Thank you. ಪರವಾಗಿಲ್ಲ, ಜನರ ಪ್ರೀತಿ ಗೆದ್ದಿದ್ದೀರಾ ಅಷ್ಟೇ ಸಾಕು. ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು. RCB forever. I'll just say one thing. KL Rahul 2 matches does not change the legacy which we have established. We still have few matches to come up. We can definitely do a comeback. And we'll ensure to take our revenge against DC in their home ground or Eden Cup playoffs. We'll take the revenge. ಈ ಸಲ ಕಪ್ ನಮ್ದೇ, RCB. ಗೆಲ್ಬೇಕಾಗಿತ್ತು. ಚೆನ್ನಾಗ್ ಆಡಿದ್ರು. ಯಾರು ಚೆನ್ನಾಗ್ ಆಡಿದ್ರು ಅಂತ ಕೇಳಕ್ ಹೋಗ್ಬಿಡಿ, ನಮ್ ಕನ್ನಡದವರೇ ಚೆನ್ನಾಗ್ ಆಡಿದ್ರು. ಅದೊಂದ್ ಸ್ವಲ್ಪ ಸಮಾಧಾನ ಇದೆ. ವಾಪಸ್ ಬಂದ್ರ ನಮ್ಮ RCB ಅವರು ಬಂದ್ರೆ ನಮ್ಮಷ್ಟು ಖುಷಿ ಪಡೋರು ಇನ್ನೊಬ್ರು ಯಾರು ಇರಲ್ಲ. ಬರ್ತಾರೆ ಅನ್ಕೊಂಡಿದ್ವಿ, ಅನ್ಫಾರ್ಚುನೇಟ್ಲಿ ಹೊಡಿಬೇಕು. ಎಲ್ಲಿದ್ರು ಹಿಂಗೆ ಆಡ್ಬೇಕು. ಕರ್ನಾಟಕದ ಮರ್ಯಾದೆ ಉಳಿಸಿದ್ದಾರೆ. ಅವ್ರ ಊರಲ್ಲಿ ಅವ್ರು ಗೆದ್ರು ಅಷ್ಟೇ. ಆದ್ರೂ ಬರಲ್ಲ. ವಿನ್ ಆರ್ ಲೂಸ್, RCB ಫಾರೆವರ್. ಕಿಂಗ್ ಕೊಹ್ಲಿ ಜೈ. ಈ ಸಲ ಕಪ್ಪು ನಮ್ದೇ. ಹಲೋ ಬೈ, ಕೆಳಗ ಫ್ರೀ ಫೈರ್. ನಮ್ ಕನ್ನಡಿಗ ಲಯನ್ KL ರಾಹುಲ್ ತುಂಬಾ ಖುಷಿ ಆಗ್ತು. Yeah, I think RCB really needs to perform really well in the remaining home games, and I think the away games would be really good for us. And I think the best we need to do is win the tosses and try to contribute as much as we can. RCB, yes. RCB ಹೇಳಿ. ಏನ್ ಮಿಸ್ ಆಯ್ತು ಅನಿಸ್ತು? ರಜತ್ ಪಡಿದವ್ರ ಕ್ಯಾಚ್ ಮಿಸ್ ಆಯ್ತು, ಬಟ್ ಟಫ್ ಲಕ್ ಇತ್ತು, ಬಟ್ ಟಫ್ ಚಾನ್ಸ್ ಇತ್ತು, ಬಟ್ ಅನ್ಫಾರ್ಚುನೇಟ್. ಟ್ರೈ ಮಾಡಿದ್ರು, ಬಿಟ್ರು. ಬಟ್ ಮನೆ ಮಗ ಗೆದ್ರು. ಮನೆ ಮಗ ಡೆಫಿನೆಟ್ ಆಗಿ ನಮ್ಮ KL ರಾಹುಲ್ ಕನ್ನಡಿಗ, ವೀರ ಕನ್ನಡಿಗ 91 ರನ್ ಸ್ಕೋರ್ ಮಾಡಿ ನಮ್ಮ RCB ಸೋತ್ರು ಇನ್ನೊಂದ್ ಕಡೆ ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳ್ಕೊಳಕ್ ಇಷ್ಟ. ಬಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ಲಿಲ್ವಾ ಇವತ್ತು ಮ್ಯಾಚ್ ನೋಡಿ ನಮ್ ಟೀಮ್? ಆಬ್ವಿಯಸ್ಲಿ ಇವತ್ತು KL ಬಂದಿದ್ರೆ ಆನೆ ಬಲ್ಲ ಬಂದಿರೋದು, ಬಂದಿಲ್ಲ, ಏನ್ ಮಾಡಕ್ಕಾಗಲ್ಲ. ಬಟ್ ಪಟ್ಟಿದಾರ್ ಇದಾರೆ, ಕೊಹ್ಲಿ ಇದಾರೆ, ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಬಟ್ ಫಿಲಿಪ್ ಸಾಲ್ಟ್ ಒಳ್ಳೆ ಓಪನಿಂಗ್ ಕೊಟ್ಟಿದ್ರು. ಬ್ಯಾಟಿಂಗ್ ಓಪನಿಂಗ್ ಒಳ್ಳೆ 6 overs 60-70 runs ಕೊಟ್ಟಿದ್ರು. ಬಟ್ ಅದನ್ನ ಕ್ಯಾರಿ ಮಾಡಕ್ ಆಗ್ಲಿಲ್ಲ. ಒಂದಕ್ಕಂತೂ ಖುಷಿ ಪಡ್ಬೋದು. ನಮ್ಮ ನಾಡು, ನಮ್ಮ ಮಗ RCB. ಉತ್ತಮವಾದ ಕ್ರಿಕೆಟ್. ರಜತ್ ಪಾಟಿದಾರ ಕ್ಯಾಚ್ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಕೈಗೆ, ಬಹುಶಃ ಬ್ಯಾಚ್ ನಮ್ಮದಾಗ್ತಿತ್ತು. ರಾಹುಲ್ ಆಡಿದ್ ಬಹಳ ಸಂತೋಷ. ಆಲ್ ದ ಬೆಸ್ಟ್ RCB ಇನ್ ಫ್ಯೂಚರ್. 2 ಮ್ಯಾಚ್ ಸೋತಿದ್ದಾರೆ, ನೆಕ್ಸ್ಟ್ ಮ್ಯಾಚ್ ಆಲ್ ದ ಬೆಸ್ಟ್ ಹೇಳ್ಬೇಕು RCBಗೆ. ಆದ್ರೂ ನಮ್ KL ರಾಹುಲ್ ಚೆನ್ನಾಗಿ ಆಡಿದ್ದಾರೆ.
ನೆಕ್ಸ್ಟ್ ಮ್ಯಾಚಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸರ್ ಹೆಂಗ್ ಅನಿಸ್ತು ಮನೆ ಮಗ ಗೆದ್ರು ಹೋಮ್ ಗ್ರೌಂಡ್ ಅಲ್ಲಿ RCB ಲಾಸ್ಟ್ ಆಯ್ತು? Like it was good, but it's okay for me. Like I am an RCB fan, so like it's okay. We might have lost 2 times, but even we won 2 times. I don't know, like the most lack of coordination was in running and in catches dropped. Like they dropped many catches which were main, especially for KL Rahul. I think the main match was dependent because of KL Rahul. If KL Rahul, like if the catch would not be dropped of KL Rahul, we would have won. But I'm sure that we might win the IPL Cup. KL Rahul ನಮ್ಮವರೇ, ಏನ್ ಮೋಸ ಏನಿಲ್ಲ, ಬೇಜಾರು ಇಲ್ಲ. ಲಾಸ್ಟ್ ಟೈಮ್ ನಮ್ಮ ಸಿರಾಜ್ ಅವರೇ ಅವರು ಹೊಡೆದ್ರು, ಅವರು ನಮ್ಮವರೇ ತಾನೆ. KL Rahul ಯಾರು? ನಮ್ಮ ಮನೆ ಮಗ ತಾನೆ, ಬೇಜಾರೇನಿಲ್ಲ. ನೋಡೋಣ, ನಾವು ಆಚೆ ಹೊಡ್ಕೊಂಡು ಆಚೆ ಗೆದ್ಕೊಂಡು ಬರೋಣ. ಒಂದು ಗ್ರೌಂಡ್ ಅಲ್ಲಿ ಸೋತಿರ್ತೀನಿ, ಬೇಜಾರೇನಿಲ್ಲ. ಪರವಾಗಿಲ್ಲ, ಎರಡು ಮ್ಯಾಚ್ ಮೇಲೆ ಸೋತಿರೋದು ನಮ್ಮವರೇ ತಾನೆ, ಏನ್ ತೊಂದ್ರೆ ಇಲ್ಲ, ಗೆಲ್ತೀವಿ. ಆಚೆ ಹೋಗ್ಬಿಟ್ಟು ಗೆದ್ಕೊಂಡು ಬರೋಣ. ಏನೇ ಆದ್ರೂ ಸ್ವಲ್ಪ ಮಿಸ್ಟೇಕ್ ಆಯ್ತು ಆಡ್ಬೇಕಾದ್ರೆ, ಆದ್ರೂ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಅವರು ಹೋಮ್ ಗ್ರೌಂಡ್ ಅಲ್ಲಿ ಅಂತ ಹೊಡಿತಾರೆ. ಸರ್ ಸೋತಿ ಅಂತ ಬೇಜಾರಾಗಿಲ್ಲ, ಇವತ್ತೆಲ್ಲ ನಾಳೆ ಗೆದ್ದೆ ಗೆಲ್ತೀವಿ ಸರ್. ಆದ್ರೆ ಗವಿಗೆ ನುಗ್ಗಿ ಹೊಡಿತೀವಲ್ಲ, ಅದೇ ನಮ್ಗೆ ಬೇಜಾರ. ಇನ್ನೇನಿಲ್ಲ ಮೇಡಮ್, ಒಂದೇ ಹೇಳಿದ್ರೆ ಈ ಸಲ ಕಪ್ ನಮ್ದೆ, ಪ್ರತಿ ವರ್ಷ ನಮ್ಗೆ ಕಪ್ ನಮ್ದೆ. ಆದ್ರೆ ಗವಿಗೆ ನುಗ್ಗಿ ಹೊಡಿಯೋದು ಆ ಮಜಾನೇ ಬೇರೆ. ನಾವು ಪ್ರಾಬ್ಲಮ್ ಮಾಡಿದ್ರು, 50 ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ಆಗಿರೋದು. ಬೌಲರ್ ಮೇಲೆ ಪ್ರೆಷರ್ ಬಿತ್ತು. ವಿಕೆಟ್ ತೆಗೆದಿದ್ರೆ ಮೊನ್ನೆ ಮುಂಬೈ ಮೇಲೆ ಆಡ್ಬೇಕಾದ್ರೆ ಕೃಣಾಲ್ ಪಾಂಡ್ಯ ಅವರು ಆಪತ್ ಬಾಂಧವ್ ತರ ಇದ್ರು. ಬಟ್ ಇವತ್ತು ಕೃಣಾಲ್ ಪಾಂಡ್ಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಕೃಣಾಲ್ ಈ ಸಲ ನೀಟಾಗಿ ಬ್ಯಾಟ್ ಹಾಕೊಟ್ರು. ಅವರು ಆಪತ್ ಬಾಂಧವ ಆಗಿರ್ಲಿಲ್ಲ. ಲಾಸ್ಟ್ ಅಲ್ಲೂ ಸಿಕ್ಸ್ ಹೋಗವು ಮಿಕ್ಸ್ ಆಗೇನೋ ಕನೆಕ್ಟ್ ಆಗಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ಹೋದ್ ಸರಿನೂ ಆಪತ್ ಬಾಂಧವ ಏನೋ ಇಲ್ಲ.